ಕನ್ನಡ ನಾಡು ನಾಣ್ಯ ಸಂಘ ಅಥವಾ ಮರುದರ್ ಆರ್ಟ್ಸ್ ಅವರು ಈ MG ರೋಡ್ ಬೆಂಗಳೂರಲ್ಲಿದ್ದಾರೆ. ಇವರು ಇದೇ ತಿಂಗಳು ಅಂದರೆ ಮುಂದಿನ ವಾರ 11, 12, 13 ಜುಲೈನಂದು ಬೆಂಗಳೂರಲ್ಲಿ ನಾಣ್ಯದರ್ಶಿನಿ 2025 ಅನ್ನೋ ಹೆಸರಲ್ಲಿ ಏನು ಮಾಡ್ತಿದ್ದಾರೆ, ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ನಡೆಸ್ತಾ ಇದ್ದಾರೆ. ಇದು ಫ್ರೀ ಎಂಟ್ರಿ. ಈ ಹಿಂದೆ ಇವರು 500 ರೂಪಾಯಿ ಚಾರ್ಜನ್ನು ಮಾಡ್ತಾಯಿದ್ರು ಮತ್ತು ದಿನಕ್ಕೆ 200 ರೂಪಾಯಿ ಅಂತ. ಈ 3 ದಿನಕ್ಕಾದರೆ 500 ರೂಪಾಯಿ, ದಿನಕ್ಕೆ 200 ರೂಪಾಯಿ ಚಾರ್ಜನ್ನು ಈ ಹಿಂದೆ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಆದರೆ ಈ ಸಲ ಸಂಪೂರ್ಣವಾಗಿ ಫ್ರೀ ಎಂಟ್ರಿಯನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ 100ಕ್ಕೂ ಹೆಚ್ಚು ಜನ ಡೀಲರ್ಗಳು ತಮ್ಮ ಒಂದು ಸ್ಟಾಲ್ಗಳನ್ನು ಹಾಕ್ತಾರೆ. ಈ ಸ್ಟಾಲ್ಗಳ ಮುಖ್ಯವಾದ ಕೆಲಸ ಏನಂದರೆ ನಮ್ಮಲ್ಲಿರ್ತಕ್ಕಂಥ ಅಪರೂಪದ ನಾಣ್ಯಗಳನ್ನು ಕೊಳ್ಳೋದು ಅಥವಾ ಬದಲಾಯಿಸ್ಕೊಳ್ಳೋದು. ಅಂದರೆ ನಮ್ಮ ಹತ್ರ 1-2 ಕಾಯಿನ್ ಇದ್ದರೆ, ಅಪರೂಪದ ಕಾಯಿನ್ಗಳಿದ್ದರೆ, ನಾವು ಒಂದು ಕೊಟ್ಟು ಇನ್ನೊಂದನ್ನು ಅವರಿಂದ ಪಡಿಬಹುದು. ಆ ಒಂದು ವ್ಯತ್ಯಾಸದ ಹಣ ಕೊಟ್ಟು ಅಥವಾ ವಾಪಸ್ಸು ತಗೊಂಡು ಈ ಥರದ ಕೆಲಸವನ್ನು ನಾವು ಮಾಡ್ಬೋದು. ಇಲ್ಲಿ ಅಕಾಡೆಮಿಕ್ ಸೆಷನ್ಸ್ಗಳು ನಡೀತವೆ ಅಂತ ಹೇಳ್ತಿದ್ದಾರೆ. ನಿಮಿಸ್ಮ್ಯಾಟಿಕ್ಸ್ ಬಗ್ಗೆ ಅಂದರೆ ನಾಣ್ಯಗಳ ಬಗ್ಗೆ, ಫಿಲಾಟಲಿ ಅಂದರೆ ಈ ಅಂಚೆ ಚೀಟಿಗಳ ಬಗ್ಗೆ, ನೋಟಾಫಿಲಿ ಅಂದರೆ ಈ ನಮ್ಮ ನೋಟ್ಗಳ ಬಗ್ಗೆ, ಈ ಥರದ ಹಳೆಯ ನೋಟ್ಗಳು, ವ್ಯಾಲ್ಯೂಬಲ್ ಆದಂತಹ ನೋಟ್ಗಳ ಬಗ್ಗೆ. ಎಲ್ಲಿ ನಡೆಯುತ್ತೆ ಇದು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಅಡ್ರೆಸ್ ಕೊಟ್ಟಿಲ್ಲ, ಆದರೆ ಕಾಮನ್ ಆಗಿ ಎಲ್ಲಿ ನಡೆಯುತ್ತೆ, ನಮ್ಮ ಶಿಕ್ಷಕರ ಸದನ ಏನು ಕೆಂಪೇಗೌಡ ರೋಡಲ್ಲಿ ಇರ್ತಕ್ಕಂತಹ ಶಿಕ್ಷಕರ ಸದನದಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನು ದಿನಾಂಕ 11, 12, 13 ಅಂದರೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರದಂದು ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೆಯುತ್ತೆ. ವಿಶೇಷ ಏನಪ್ಪ ಅಂದರೆ ನಾವು ಇಲ್ಲಿಗೆ ಆಗಮಿಸಬೇಕಂದ್ರೆ ತುಂಬ ದೂರದಿಂದ ತುಂಬ ಕಾಮನ್ ಆದಂಥ ನಾಣ್ಯಗಳು ಅಂದರೆ 5 ರೂಪಾಯಿಯ ಒಂದು ನೆಹರು ಅವರ, ಇಂದಿರಾ ಗಾಂಧಿ ಅವರ ದೊಡ್ಡ ಕಾಯಿನು, ಕಾಸ್ಟ್ಲಿ ಕಾಯಿನ್ ಅಂತ ಅಂದ್ಕೊಂಡು ನಾವು ತಂದರೆ, ಅಥವಾ ಮಾತಾ ವೈಷ್ಣೋದೇವಿ ಅವರ ಕಾಯಿನನ್ನು ತಂದರೆ, ಅಥವಾ ಟ್ರ್ಯಾಕ್ಟರ್ ನೋಟು 5 ರೂಪಾಯಿ ನೋಟು ಇರುತ್ತಲ್ಲ ಅದನ್ನು ತಂದರೆ, ನಾವು ದಿನಾ ಬಳಸ್ತಕ್ಕಂತಹ ಕಾಯಿನ್ಗಳನ್ನು ನಾವಿಲ್ಲಿಗೆ ತಂದರೆ ಅವನ್ನು ನಾವು ಮಾರಾಟ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ಈ ಥರದ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ತೀರ ಅಪರೂಪದ ನಾಣ್ಯಗಳನ್ನು ನಾವು ತರ್ಬೋದು, ಮಾರ್ಬೋದು ಅನ್ನೋದಕ್ಕಿಂತ ನಾವು ಇಲ್ಲಿ ನಡೀತಕ್ಕಂತಹ ಈ ಥರದ ಅಕಾಡೆಮಿಕ್ ಸೆಷನ್ಗಳಲ್ಲಿ ಅಥವಾ ಈ ಥರ ಆ್ಯಕ್ಷನ್ಗಳಲ್ಲಿ, ಇಲ್ಲಿ ಕೂಡ ರಿಯಲ್ ಟೈಮ್ ಲೈವ್ ಆ್ಯಕ್ಷನ್ ಅಂತ ಕರೀತಿದ್ದಾರೆ, 50ನೇ ಒಂದು ಆ್ಯಕ್ಷನ್ ಅವ್ರು ಮಾಡ್ತಾರೆ. ಇಲ್ಲಿ ಭಾಗವಹಿಸೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ನಾಣ್ಯಗಳು, ನೋಟುಗಳ ಒಂದು ಮಾಹಿತಿ ಏನಿರುತ್ತೋ ಅದನ್ನು ನಾವು ಇನ್ನಷ್ಟು ಬಲಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾವ ನಾಣ್ಯಗಳು, ಯಾವ ಥರದ ನಾಣ್ಯಗಳು ಅಂದರೆ ರೆಗ್ಯುಲರ್ ಕಾಯಿನ್ಸಾ ಅಥವಾ ಕಮೊಮೇರೇಟಿವ್ ಕಾಯಿನ್ಸಾ ಅಂದರೆ ಸ್ಮಾರಕ ನಾಣ್ಯಗಳ, ಅಥವಾ ಈ ಹಿಂದೆ ಬಂದಂತಹ ಬ್ರಿಟಿಷ್ ಇಂಡಿಯಾ ಕಾಯಿನ್ಗಳ, ಅಥವಾ ಅದಕ್ಕಿಂತ ಹಿಂದೆ ಬಂದಂತಹ ಪ್ರಿನ್ಸ್ಲಿ ಸ್ಟೇಟ್ನ ಕಾಯಿನ್ಗಳು, ಮತ್ತು ಅದಕ್ಕಿಂತ ಹಿಂದೆ ಬಂದಂತಹ ಈ ಮೊಘಲರ ಕಾಯಿನ್ಗಳು, ಸುಲ್ತಾನೇಟ್ಸ್ ಕಾಯಿನ್ಗಳು, ಮತ್ತು ಮೆಡಿವಲ್ ಕಾಯಿನ್ಗಳು, ಅದಕ್ಕಿಂತ ಹಿಂದೆ ಬಂದಂತಹ ಈ ಗುಪ್ತರ ಕಾಲದ ಆ ನಾಣ್ಯಗಳ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೊಳ್ಳೋಂಥ ಅವಕಾಶ ಇರುತ್ತೆ. ನಾವು ಇಲ್ಲಿ ಫ್ರೀ ಎಂಟ್ರಿ ಇರೋದ್ರಿಂದ ಬಂದು ಅವುಗಳ ಬಗ್ಗೆ ತಿಳ್ಕೊಳ್ಳೋದಂತೂ ಇದ್ದೇ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ದಿನ ಬಳಕೆಯ ನಾಣ್ಯಗಳು ತುಂಬ ಕಾಸ್ಟ್ಲಿಗೆ ಮಾರಾಟ ಆಗ್ತವೆ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ನಾವಿಲ್ಲಿ ಬರ್ತಕ್ಕಂಥದ್ದಲ್ಲ. ನಾವು ಕೊಂಡ್ಕೋಬೇಕಂದ್ರೆ ಒಂದು ಕಾಯಿನ್ನ ನಾವು 1000 ರೂಪಾಯಿ ಖರ್ಚು ಮಾಡಬೇಕು ಅಂದರೆ ಅದೇ ಕಾಯಿನ್ನ ನಾವು ಮಾರಬೇಕಂದ್ರೆ 500-600 ರೂಪಾಯಿ ಅಷ್ಟೇ ನಾವು ಮಾರೋದಕ್ಕೆ ಸಾಧ್ಯ. ಯಾಕಂದರೆ ಇಲ್ಲಿ ಈ ಸ್ಟಾಲ್ಗಳಿದಾವಲ್ಲ, ಒಂದೊಂದು ಸ್ಟಾಲ್ ಹಾಕೋದಕ್ಕೂ ಕೂಡ ತುಂಬ ಕಾಸ್ಟ್ನ ಅವರು ಚಾರ್ಜ್ ಮಾಡ್ತಾರೆ. ತುಂಬ ಖರ್ಚು ವೆಚ್ಚಗಳಿರ್ತವೆ. ತುಂಬ ದೂರದಿಂದ ಅವರು ಬಂದಿರ್ತಾರೆ ಆ ಸ್ಟಾಲ್ನರೋದ್ರಿಂದ 30-40% ವ್ಯತ್ಯಾಸ ಇರುತ್ತೆ ನಾವು ಮಾರುವ ಮತ್ತು ಕೊಳ್ಳುವ ಕಾಯಿನ್ಗಳ ಮಧ್ಯೆ. ಇವೆಲ್ಲವನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ಈ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ನಾವು ತುಂಬ ಜಾಗರೂಕತೆಯಿಂದ ತುಂಬ ಅಪರೂಪದ ನಾಣ್ಯಗಳನ್ನು ತುಂಬ ಕಡಿಮೆ ಕೇಳಿದ್ರು ಅಂತೇಳ್ಬಿಟ್ಟು ನಾವು ಕೊಡ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ನಮ್ಮಲ್ಲಿರ್ತಕ್ಕಂಥ ಅಷ್ಟು ವಿಡಿಯೋಗಳನ್ನು ಒಮ್ಮೆ ನೋಡಿ, ಅಥವಾ ಒಂದು ಪುಸ್ತಕಗಳನ್ನ ಕೊಂಡ್ಕೋಬೋದು, ಮತ್ತು ಇದಕ್ಕೆ ಬೇಕಾದಂತಹ ಫೋಲ್ಡರ್ಸು ಮತ್ತೊಂದನ್ನು ಕೊಂಡ್ಕೋಬೋದು. ಈ ಕಾಯಿನ್ಗಳನ್ನು ನಾವು ಇಡೋದಕ್ಕೆ ಕಾಯಿನ್ ಆಲ್ಬಮ್ಗಳು ಇಲ್ಲಿ ಸಿಗ್ತವೆ, ಅವನ್ನು ನಾವು ತಗೋಬೋದು. ಕೇವಲ ನಾವು ಕಾಯಿನ್ಗಳನ್ನು ಮಾರಿಬಿಟ್ಟು ಲಕ್ಷಾಂತರ ದುಡ್ಡನ್ನು ಗಳಿಸ್ತೀವಿ ಅಂತಕ್ಕಂತಹ ಒಂದು ಭ್ರಮೆಯಲ್ಲಿ ಮಾತ್ರ ನಾವಿಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಶಿಕ್ಷಕರ ಸದನ, ಕೆಂಪೇಗೌಡ ರೋಡ್ ಅಂದರೆ ಮೆಜೆಸ್ಟಿಕ್ಕಿಂದ ತುಂಬ ವಾಕಬಲ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂತಹ ಒಂದು ಪ್ಲೇಸ್. ಅದು ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಫೋನ್ ನಂಬರ್ಗಳಿಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಇದ್ರ ಬಗ್ಗೆ ವಿಚಾರಿಸ್ಬೋದು. ಯಾವಾಗ ನಡೆಯುತ್ತೆ, ಎಲ್ಲಿ ಅಂತ ಅಡ್ರೆಸ್ ನಿಮಗೆ ಗೊತ್ತಿಲ್ಲದ್ರೆ ವಿಚಾರಿಸಬಹುದು. ಹಾಗೆಯೇ ಮನಿ ಮಾತು ಕನ್ನಡ ಚಾನಲ್ಗೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥ ಅಂದರೆ ನಿಮಿಸ್ಮ್ಯಾಟಿಕ್ಸ್ನ ಬಗ್ಗೆ, ಫಿಲಾಟಲಿ ಬಗ್ಗೆ, ನೋಟಾಫಿಲಿ ಬಗ್ಗೆ, ಇವುಗಳ ಬಗ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಮತ್ತೆ ಹೇಳ್ತಾ ಇರೋದಂದರೆ, ರೆಗ್ಯುಲರ್ ಕಾಯಿನ್ಸ್ಗಳನ್ನು, ಕಾಮನ್ ಕಾಯಿನ್ಸ್ಗಳನ್ನು ತಂದು ನಾವಿಲ್ಲಿ ಮಾರ್ತೀವಿ ಅಂತಕ್ಕಂಥ ಭ್ರಮೆಯಲ್ಲಿ ಬರ್ತಕ್ಕಂಥದ್ದು ಬೇಡ.
ಬರೋದೇ ಆದರೆ ನಿಜವಾದ ವಿಷಯ ತಿಳ್ಕೊಳ್ಳೋಣ, ಮಾಹಿತಿ ಸಂಗ್ರಹಿಸೋಣ. ಇದೊಂದು ಏನು ಹ್ಯಾಬಿಟ್ ಇದೆಯೋ ಇದರಲ್ಲೂ ಕೂಡ ಲಾಭ ಇದೆ, ಹೇಗೆ ಲಾಭ ಮಾಡ್ಬೋದು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಬರ್ಬೋದು. ಲಾಭ ಅಂದರೆ ದುಡ್ಡಿನ ಲಾಭ ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಹವ್ಯಾಸ, ಒಂದು ಆರೋಗ್ಯಕರ ಹವ್ಯಾಸವನ್ನು ಕೂಡ ನಾವು ಬಳಸ್ಕೋಬೋದು. ಜೊತೆಗೆ ಹಣವನ್ನು ಕೂಡ ನಾವು ಇಲ್ಲಿ ಸೇವ್ ಮಾಡ್ಬೋದು ಅಥವಾ ಇನ್ವೆಸ್ಟ್ ಮಾಡ್ಬೋದು. ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಳೋದಕ್ಕೋಸ್ಕರ, ಮುಖ್ಯವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಇಲ್ಲಿ ಆಗಮಿಸಬಹುದು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗಳೊಂದಿಗೆ ಮಾತಾಡ್ತೀನಿ. ಧನ್ಯವಾದಗಳು.